ನಿವಾಸಿ ಶಿಕ್ಷಕರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ಗಂಗಾವತಿ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗಜಾನನ ಒಂದು ಉತ್ಸವವನ್ನು ತಾರೀಕು 27/8/2025 ಸ್ಥಾಪನೆ ಮಾಡಿ ಈಗ ಇವತ್ತಿನ ದಿವಸ 4ನೇ ದಿವಸ. ಇವತ್ತು ಎಲ್ಲ ಯುವಕರು ಆ ಒಂದು ಗಜಾನನ ಉತ್ಸವ ಚೆನ್ನಾಗಿ ಆಗಬೇಕಾದ್ರೆ ಯುವಶಕ್ತಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿನ ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತೀವಿ ಅಂದರೆ ಇದಕ್ಕೆಲ್ಲ ಕಾರಣ ಬಾಲಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯೋತ್ಸವವನ್ನು ಎಲ್ಲ ಜನರನ್ನು ಒಗ್ಗೂಡಿಸಲಿಕ್ಕೆ ಕರೆದರೂ ಕೂಡ ಯಾರೂ ಬರ್ತಿದ್ದಿಲ್ಲ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಅವರು ಮೊಟ್ಟ ಮೊದಲನೇದಾಗಿ ಗಣೇಶೋತ್ಸವವನ್ನು ಪ್ರಾರಂಭಿಸಿದರು. ಆವಾಗ ಒಕ್ಕಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲಿಕ್ಕೆ ಅನುಕೂಲ ಆಯಿತು. ಅದರ ಜೊತೆಗೆ ಅಂಥ ಒಂದು ಪ್ರೇರಣೆ, ಅಂಥ ಒಂದು ಸಂಸ್ಕೃತಿ ನಮ್ಮ ಈ ಭಾರತೀಯ ಮಕ್ಕಳಲ್ಲಿ ಬೆಳೀಲಿ, ಆ ಒಂದು ಸಂಸ್ಕೃತಿಯನ್ನು ಮುಂದೆ ಬೆಳೆಸ್ತಾ ಹೋಗಲಿ. ದೈವಿ ಶಕ್ತಿ ಅಂತಕ್ಕಂಥದ್ದು ಭಾಳ ದೊಡ್ಡದು. ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಇದೆ. ಅದನ್ನು ನಮ್ಮ ಮಕ್ಕಳು ಎಲ್ಲ ಕಾಲನಿಯ ಯುವಕರು ಎಲ್ಲರೂ ಸೇರಿ ಏನಪ್ಪ ಅಂತಂದರೆ ಇವತ್ತು ಯಶಸ್ವಿಯಾಗಿ ಈ ಒಂದು ಗಣೇಶೋತ್ಸವವನ್ನು ಸಂಪ್ರದಾಯ ರೀತಿಯಲ್ಲಿ ಆಚರಿಸಿದ್ದಾರೆ. ಈ ಒಂದು ಕಾಲನಿಯಲ್ಲಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಉದ್ಯಾನವನದಲ್ಲಿ ಇವತ್ತು ಇದನ್ನು ಸ್ಥಾಪಿಸಬೇಕಾದ್ರೆ ಮೊಟ್ಟ ಮೊದಲನಾಗಿ ಪೂಜೆಗೆ ಸಾರ್ವತ್ರಿಕವಾಗಿರ್ತಕ್ಕಂಥ ಒಬ್ಬ ಅರ್ಚಕರನ್ನು ಕ್ರಮಬದ್ಧವಾಗಿ ಕರೆದು ಏನಪ್ಪ ಅಂದರೆ ಪೂಜೆಯನ್ನು ಮಾಡಿಸಿರ್ತಕ್ಕಂಥದ್ದು ಈ ಎಲ್ಲರೂ ಯುವಕರು ಮಾಡಿರ್ತಕ್ಕಂಥ ಕಾರ್ಯವನ್ನು ಬೆಳೆಸ್ತಕ್ಕಂಥದ್ದು. ಈ ಯುವಕರಂದರೆ ಏನು ಒಂದು 20 ಜನ ಇಲ್ಲ, ಇರೋದೇ ಒಂದು 6-7 ಜನ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ನಮ್ಮ ವಿಶ್ವನಾಥ್ ಶೆಟ್ಟಿ ಮತ್ತು ಚನ್ನಬಸವ ಸ್ವಾಮಿ ಮತ್ತು ಖಲೀಲ್ ಅಹಮದ್, ಹಾಗೆ ಮತ್ತು ನಮ್ಮ ಚೇತನ್ ಕುಮಾರ್, ಹಾಗೆ ನಮ್ಮ ಶಶಿಕುಮಾರ್ ಅವರು, ರಾಘವೇಂದ್ರ ಅವರು, ಹಾಗೆ ನಮ್ಮ ಶರಣಬಸವರಾಜ್ ಅವರು. ಶರಣಬಸವರಾಜ್ ಅವರು ಇಂಜಿನಿಯರ್ ಆಗಿದ್ದಾರೆ. ಮತ್ತು ನಮ್ಮ ಕಸಬೆಯವರ ಪುತ್ರ ನವೀನ್ ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ನಮ್ಮಲ್ಲಿ ಇನ್ನೂ ಅನೇಕರು ಏನಪ್ಪ ಅಂದರೆ ಒಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡಿದರೂ ಕೂಡ ಇಂಥ ಧಾರ್ಮಿಕ ಸಮಾರಂಭಗಳು ಬಂದಾಗ ಎಲ್ಲರೂ ಒಕ್ಕಟ್ಟಾಗಿ ಏನಪ್ಪ ಅಂದರೆ ಆಚರಿಸ್ತಾರೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಮತ ಯಾವುದೇ ಇಲ್ಲ, ಒಂದೇ ಮತ ಮನುಜ ಮತ. ಆ ಮತಕ್ಕೆ ನಾವು ಇವತ್ತು ಬೆಲೆಯನ್ನು ಕೊಡಬೇಕಾಗಿದೆ. ಇವತ್ತಿನ ದಿವಸ ಅನ್ನ ಸಂತರ್ಪಣೆಯನ್ನು ಮಕ್ಕಳು ಭಾಳ ಚೆನ್ನಾಗಿ ನಿರ್ವಹಿಸಿದರು. ಆ ಅನ್ನ ಸಂತರ್ಪಣೆಗೆ ಎಲ್ಲ ಕಾಲನಿ ನಿವಾಸಿಗಳ ಕುಟುಂಬಸ್ಥರು ಸರ್ವರೂ ಬಂದು ಏನಪ್ಪ ಅಂದರೆ 500-600 ಜನ ಬಂದು ಏನಪ್ಪ ಅಂದರೆ ಪ್ರಸಾದ ಸ್ವೀಕರಿಸಿದರು. ಈ ಒಂದು ಪ್ರಸಾದ ಸ್ವೀಕರಿಸಿ ನಮ್ಮೆಲ್ಲರನ್ನ ಶಿಕ್ಷಕರಿಗೆ, ಇವರಿಗೆ ಮಕ್ಕಳಿಗೆ ಒಂದು ಪ್ರೇರಣೆ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಹಾಗೆಯೇ ನಾಳೆ ದಿವಸ ಕೊನೆಯ ದಿವಸ 5ನೇ ದಿವಸ ಏನಪ್ಪ ಅಂದರೆ ಈ ಗಜಾನನ ಒಂದು ವಿಸರ್ಜನೆ ಕಾರ್ಯಕ್ರಮ 4 ಗಂಟೆಗೆ ನಡೀತಿದೆ. ದಯವಿಟ್ಟು ಕಾಲನಿಯ ಎಲ್ಲ ಸದ್ಭಕ್ತರು ಮತ್ತು ನಮ್ಮ ಗಂಗಾವತಿಯ ದೈವ ಭಕ್ತರು ಎಲ್ಲರೂ ಈ ಒಂದು ಗಣಪತಿಯ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದರೆ ಭಾಗವಹಿಸಬೇಕಂತ ಕೇಳ್ತೀನಿ. ಯಾವಾಗಲೂ ಕೂಡ ಧರ್ಮವು ರಕ್ಷತಿ ರಕ್ಷತ, ಧರ್ಮ ಇದ್ದರೆ ಮಾತ್ರ ಸಾಧ್ಯ. ಉಳಿದಂತೆ ಯಾವುದೂ ಕೂಡ ನಿಗೂಢ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳ್ತಾ ಎಲ್ಲ ನಮ್ಮ ಕಾಲನಿ ಉತ್ತರೋತ್ತರವಾಗಿ ಬೆಳೆಯಲಿ. ಇವತ್ತು ಸನ್ಮಾನ್ಯ ಶಾಸಕರು, ಮಾಜಿ ಶಾಸಕರಾಗಿರ್ತಕ್ಕಂಥ ಪರಣ ಮುನ್ವಳ್ಳಿಯವರು ಕೂಡ ಈ ಒಂದು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದರು, ಗಜಾನನ ಆಶೀರ್ವಾದವನ್ನು ಪಡೆದರು. ಮತ್ತು ಕಾಲನಿಯ ಸಂಘದಿಂದ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು. ಈ ಪಕ್ಕದ ವಾರ್ಡಿನ ನವೀನ್ ಕೌನ್ಸಿಲರ್ ಕೂಡ ಬಂದಿದ್ದರು. ಹಾಗೆಯೇ ನಮ್ಮ ಕಾರಣಾಂತರಗಳಿಂದ ಬೇರೆ ಕೆಲಸಕ್ಕೆ ಹೋಗಿರ್ತಕ್ಕಂಥ ನಮ್ಮ ವಾರ್ಡಿನ ಕೌನ್ಸಿಲರ್ ಕೂಡ ಅವರು ರಾಘವೇಂದ್ರ ಅವರು ಬರಲಿಲ್ಲ ಅಂದರೂ ಕೂಡ ಅವರು ಕಾರಣಾಂತರವಾಗಿ ಕೆಲಸಕ್ಕೆ ಹೋಗಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತ ಕೋರ್ತಾ, ಹಾಗೆ ಅಂಕಪ್ಪ ಕಟ್ಟಿಮನಿಯವರು ಕೂಡ ಬಂದಿದ್ದರು. ಅನೇಕ ಒಂದು ಅಭಿಮಾನಿಗಳು ಒಂದು ಶಿಕ್ಷಕರ ಮೇಲಿಟ್ಟಿರ್ತಕ್ಕಂಥ ಅಭಿಮಾನ. ಈ ಕಾಲನಿಯಲ್ಲಿ ರಸ್ತೆಗಳ ನಿರ್ಮಾಣ ಆಗಬೇಕಾಗಿದೆ. ನಾವು ಮನವಿ ಕೊಟ್ಟಿದ್ದೇವೆ ಅವ್ರಿಗೆ, ರಸ್ತೆಗಳ ನಿರ್ಮಾಣ ಆಗಬೇಕು. ಬ್ಯಾಂಕಿನ ಪಕ್ಕದಲ್ಲಿರ್ತಕ್ಕಂಥ ಜಾಗ ಖಾಲಿ ಇದೆ, ಅದು ನಮ್ಮ ಶಿಕ್ಷಕರ ಸಂಘಕ್ಕೆ ಕೊಟ್ಟು ಮತ್ತು ಕಾಲನಿ ಸಂಘಕ್ಕೆ ಕೊಟ್ಟು ಅಲ್ಲೊಂದು ಸುಂದರವಾಗಿರ್ತಕ್ಕಂಥ ಮಂಗಲ ಭವನವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಮಾಜಿ ಶಾಸಕರಲ್ಲಿ ವಿನಂತಿ ಮಾಡಿ ಮನವಿ ಕೊಟ್ಟಿದ್ದೇವೆ. ಈಗ ಸನ್ಮಾನ್ಯ ಶ್ರೀ ಜನಾರ್ದನ್ ರೆಡ್ಡಿ ಅವರು ಹಾಲಿ ಶಾಸಕರು ಬರ್ತೀವಿ ಅಂತೇಳಿ ಹೇಳಿದ್ದಾರೆ. ನಮ್ಮ ಯುವಕರು ಸಂಪರ್ಕದಲ್ಲಿದ್ದಾರೆ. ಅವ್ರು ಬಂದರೂ ಕೂಡ ಅವ್ರಿಗೂ ಕೂಡ ಮನವಿಯನ್ನು ಸಮರ್ಪಿಸಿ ನಮ್ಮ ಕಾಲನಿಯನ್ನು ಒಂದು ಸುಂದರ, ಸ್ವಚ್ಛ ಮತ್ತು ಮಾದರಿ ಕಾಲನಿಯನ್ನಾಗಿ ಮಾಡೋಣ ಅಂತ ಯುವಕರಿಗೆ ಎಲ್ಲರಿಗೂ ನಾವು ಪ್ರೋತ್ಸಾಹ ನೀಡೋಣ ಅಂತ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪುತ್ರ ಯುವಕ ಸಂಘ ಶಿಕ್ಷಕರ ಕಾಲೋನಿಯಲ್ಲಿ ಎಷ್ಟೇ ವರ್ಷ 6ನೇ ವರ್ಷದ ಗಜಾನೋತ್ಸವ ಸಮಾರಂಭವನ್ನು ಇಂದು ನಾವು ಸಮಸ್ತ ಶಿಕ್ಷಕರ ಕಾಲೋನಿ ಜನರಿಗೆಲ್ಲರಿಗೂ ಅನ್ನ ಸಂತರ್ಪಣೆ ಮುಖಾಂತರ ಈ ಗಜಾನನ ಪ್ರಸಾದವನ್ನು ಎಲ್ಲರಿಗೂ ಹಂಚಲಾಯಿತು. ಈ ಒಂದು ಸಮಾರಂಭದಲ್ಲಿ ಹಗಲಿರುಳು ಸಂಬಂಧಪಟ್ಟಂಥ ಎಲ್ಲ ಯುವಕ ಮಂಡಳಿಯವರಿಗೂ ಈ ಗ್ರಾಮದ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ
ಸನ್ಮಾನ್ಯರಿಗೂ ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಶಿಕ್ಷಕರ ಕಾಲನಿಯ 6ನೇ ವರ್ಷದ ಗಜಾನನೋತ್ಸವದ ಒಂದು ಸಮಾರಂಭದ ಒಂದು ಸಮಯದಲ್ಲಿ ಈ ದಿವಸ ಎಲ್ಲ ಒಂದು ಅನ್ನಸಂತರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಒಳ್ಳೆ ನಮ್ಮ ಕಾಲೋನಿಯ ಎಲ್ಲ ಯುವಕರು ಎಲ್ಲ ಹುಡುಗರು ಈ ಒಂದು ಕಾರ್ಯಕ್ರಮ ಮಾಡಿ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.